ಸುಗುಣ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಸರ್, ಇವಾಗ ನಾವು TM ಕ್ಲಾಸಿಗೆ ಸೇರಿದ್ದೀವಿ. ಮತ್ತೆ ಈಗ ನಿಮ್ ಕ್ಲಾಸಿಗೂ ಸೇರ್ಕೊಂಡಾಗ ಯಾವ ತರ ಆಗ್ತದೆ, ಮತ್ತೆ ಅಲ್ಲಿದು ಸಬ್ಜೆಕ್ಟ್ಸ್ ಗಳು ಏನು ಇದೇನು ಅನ್ನೋದೆಲ್ಲ ಬೇಕು. ಕಲಾ ಅಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಬಗ್ಗೆ ಬರುತ್ತೆ. ಸರಿನಾ? ಇಲ್ಲಿ ವಾರದಲ್ಲಿ ಒಂದೆರಡು 3 ಅಥವಾ 4 ಕ್ಲಾಸ್ ಇರುತ್ತೆ. ಎರಡು ಹಾ, ಕಲಿಬಹುದು. ಅಂದ್ರೆ ಇದರಲ್ಲಿ ಮರ್ಮ ಪಾಯಿಂಟ್ಸ್ ಅದು ಎಲ್ಲ ಬರುತ್ತಾ ಸರ್ ನಿಮ್ ಇದ್ರಲ್ಲಿ? ಮರ್ಮ ಪಾಯಿಂಟ್ ಅಂದ್ರೆ ಅದನ್ನ ಟ್ರೇನ್ ತರ ತಗೊಂಡು ಹೋಗ್ಬೇಕು, ಅದನ್ನ ಎಕ್ಸ್ಪೆಂಡ್ ಮಾಡ್ತಾ ಹೋಗ್ಬೇಕು. ಮರ್ಮ ಪಾಯಿಂಟ್ ಬಿಫೋರ್ ದಟ್ ನಿಮ್ಗೆ ಆಕಾಶ, ವಾಯು, ಅಗ್ನಿ ಬರ್ಬೇಕಲ್ವಾ? ಹಾಗಾಗಿ ನಾ ಓಕೆ. ಕಲರ್ ಥೆರಪಿಯನ್ನ ಮಾಡ್ತಾ ಇದ್ದೀನಿ. ಕಲರ್ ಥೆರಪಿಗೆ ಜಾಯ್ನ್ ಆಗಿ ಕಲರ್ ಥೆರಪಿಯನ್ನ ಬೆಸ್ಟ್ ಆಗಿ ಕಲೀರಿ. ತದನಂತರ ಮರ್ಮ ಥೆರಪಿಯನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಸರಿ ಸರಿ ಸರ್, ನನ್ಗೆ ಸ್ವಲ್ಪ ಗಂಟ್ಲು ಉರಿಯುತ್ತೆ, ಮತ್ತೆ ಮೋಷನ್ನು ಬೆಳಗ್ಗೆ ಎದ್ದ ತಕ್ಷಣ ಆಗಲ್ಲ, ಯಾವ್ದೋ ಟೈಮಲ್ಲಿ ಮಧ್ಯಾಹ್ನ ಆ ತರ. ಒಂದಿಷ್ಟು ದಿವಸ ಹ್ಮ್ ಕರೆಕ್ಟ್ ಆಗಿ ಆಗ್ತದೆ, ಒಂದಿಷ್ಟು ದಿವಸ ಈ ತರ. ಮತ್ತೆ ಹ್ಮ್ ಬ್ಯಾಕ್ ಹ್ಮ್ ಪೇನ್, ಈಗ ಕ್ಲಾಸಸ್ಗೆಲ್ಲ ಸೇರಿದ್ದೀನಲ್ಲ ಸರ್, ನಂಬರ್ ಕ್ಲಾಸು, ಪೆಂಡುಲಮ್ ಕ್ಲಾಸು, ಈ ತರ ಎಲ್ಲ ಸೇರಿ ಒಂದೇ ಸಮ ಹ್ಮ್ ಕೂತು ಕೂತು ಬ್ಯಾಕ್ ಪೇನು, ಲಂಬರ್ ಪೇನು, ಈ ಕತ್ತತ್ರ ಎಲ್ಲ ಅದನ್ನು. ಹ್ಮ್ ಮತ್ತೆ ಹ್ಮ್ ಮೀನ್ ಕಣ್ಣನು ಸ್ವಲ್ಪ ಅವಾಗ ಅವಾಗ ಲೆಫ್ಟ್ ಲೆಫ್ಟ್ ಸೈಡ್ ಸ್ಟಿಫ್ ಆದಂಗ ಆಗುತ್ತೆ. ಹ್ಮ್ ಹ್ಮ್ ಸೊ ಹೆಂಗೆ ಓಕೆ. ಮಾಡೋದು? ನಿಮ್ಗೆ ನಿಮ್ದೆಲ್ಲಾ ಸಿಂಟಮ್ಸ್ ಗೆ ಒಂದೇ ಮರ್ಮ ಪಾಯಿಂಟ್ ಸಾಕು. ಏನ್ ಗೊತ್ತಾ? ಈ ಗದ್ದ ಇದೆ ಅಲ್ವಾ? ಈ ತರ ಈಗ ಮಸಾಜ್ ಮಾಡಿ. ಹೀಗೆ ಹೀಗೆ 2 ನಿಮಿಷಗಳ ಕಾಲ ಮಾಡ್ಬೇಕು. ಹಾ, ಸರಿನಾ? ಇದನ್ ಮಾಡಿದ್ರೆ ನಿಮ್ದೆಲ್ಲಾ ಸಿಂಟಮ್ಸ್ಗೆ ಇದು ಒಂದೇ ಮರ್ಮ ಪಾಯಿಂಟ್ ಸಾಕು. ಅಲ್ಲ ಇದನ್ನ ಸರ್. ಮಾಡ್ತಾ ಬನ್ನಿ. ಜಸ್ಟ್ 10 ರಿಂದ 15 ದಿನಗಳ ಕಾಲ ಮಾಡಿ. ಹಾ ಮತ್ತೆ ನನ್ನ ಹಾ ವಿನೋದ್ ಅಪ್ ಟು ಪ್ರೆಷರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬ್ಯಾಕ್ ಪೇನ್ ಕಲರ್ ಅನ್ನ ಕೈ ಮೇಲೆ ಹಾಕಿ ತೋರಿಸ್ಬಿಟ್ಟಿದ್ದೀನಿ. ನನ್ಗೆ ಏನ್ ಮಾಡೋರು ಗೊತ್ತಾ? ಅದು ಸುಮ್ನೆ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಪರ್ಪಲ್ ಹಾಕೊಳ್ಳಿ, ಸ್ಕೈ ಬ್ಲೂ ಹಾಕೊಳ್ಳಿ ಅಂದ ರೈಟ್ ಹ್ಯಾಂಡ್ ಇದು ಲೆಫ್ಟ್ ಹ್ಯಾಂಡ್ ಅಂತ ಹೇಳೋರು. ಹಾಗಾಗಿ ಏನ್ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ವಿಡಿಯೋದಲ್ಲಿ ಇನ್ನೊಬ್ರು ಕೈ ಇಟ್ಬಿಟ್ಟು ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಗೆ ಪರ್ಪಲ್ ಹಾಕೊಳ್ಳಿ, ರೆಡ್ ಹಾಕೊಳ್ಳಿ, ಸ್ಕೈ ಬ್ಲೂ ಹಾಕೊಳ್ಳಿ ಅಂತ ಹೇಳಿದೀನಿ ಅಲ್ವಾ? ಅದನ್ನ ಕರೆಕ್ಟ್ ಆಗಿ ಆ ಕಲರ್ ಅನ್ನ ಹಾಕಿ. ಅದ್ರ ಜೊತೆಗೆ ಈ ಮರ್ಮ ಪಾಯಿಂಟ್ ಅನ್ನ ಮಾಡ್ತಾ ಬನ್ನಿ. ದಿನಾಲೂ ಕಮ್ಮಿ ಆಗುತ್ತೆ. ಬ್ಯಾಕ್ ಪೈನ್ ಬಂದಾಗ ಏನ್ ಮಾಡ್ಬೇಕು ನೀವು ಅಂದ್ರೆ, ಈರುಳ್ಳಿಯನ್ನ ಒಟ್ಟ ತಿನ್ಬಾರ್ದು. ಬ್ಯಾಕ್ ಪೈನ್ ಯಾರಿಗೆ ಇರುತ್ತಲ್ವಾ ಅವರು ಈರುಳ್ಳಿಯನ್ನ ತಿನ್ಬೇಡಿ. ಅದು ಈಟಿಗೆ ಬಂದಿರ್ಲಿ ಕೋಲ್ಡ್ಗೆ ಬಂದಿರ್ಲಿ, ಈರುಳ್ಳಿಯನ್ನ ಆದಷ್ಟು ಬ್ಯಾಕ್ ಪೈನ್ ಇರೋರನ್ನ ಅವಾಯ್ಡ್ ಮಾಡಿದ್ರೆ ಬೆಸ್ಟ್. ಸರಿನಾ?